जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतवं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ಓಂ ಇಲ್ಲಿಯವರೆಗೆ ಕೃಷ್ಣ ನೀನು ರಥವನ್ನು ಪ್ರವೇಶ ಮಾಡಿರೋ, ನಾನಿಡೀ ಮಥುರಾಪಟ್ಟಣವನ್ನು ನೋಡ್ಕೊಂಡು ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲ, ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾನೇನು ನಿಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳಿಲ್ಲ. ಖಂಡಿತ ನಿಮ್ಮ ಮನೆಗೆ ಬಂದೇ ಬರ್ತೇನೆ. ಆದ್ರೆ ಯಾವ್ದಾದ್ರೂ ಒಂದು ಹೊಸ ಮನೆಗೆ ಪ್ರವೇಶ ಮಾಡ್ಬೇಕು ಅಂತ ಹೇಳಿದ್ರೆ ಮನೆ ಎದುರಿಗೆ ಒಂದು ಕಾಯಿ ಒಡೆದು, ಕುಂಬಳಕಾಯಿ ಒಡೆದು ಮನೆ ಒಳಗಡೆಯಲ್ಲಿ ಪ್ರವೇಶ ಮಾಡ್ತಾರೆ. ಇದು ನಮಗೆ ಲೋಕದಲ್ಲಿ ಸಹಜವಾಗಿ ಗೊತ್ತಿರುವಂತಹದ್ದು. ಹಾಗೆ ನೀನು ಮನೆಗೆ ಬರಬೇಕು ಅಂತಂತ ಹೇಳಿದ್ರೆ ಯದುಕುಲಕ್ಕೆ ದ್ರೋಹಿಯಾದಂತಹ ಯಾವ ಕಂಸನಿದ್ದಾನಲ್ಲ, ಅವನು ಬದುಕಿರಬಾರ್ದು. ಅವನನ್ನ ಕೊಂದೇ ನಿನ್ನ ಮನೆಗೆ ಬರ್ತೇನೆ. ನನ್ನ ಬಂಧು ಬಾಂಧವರಿಗೆಲ್ಲ ಸಂತೋಷವನ್ನು ಕೊಟ್ಟು ನನ್ನ ಅಣ್ಣನಾದಂತಹ ಬಲರಾಮನ ಜೊತೆಯಲ್ಲಿ ನಿನ್ನ ಮನೆಗೆ ಬರ್ತೇನೆ ಅಂತ ಹೇಳ್ತಾ ಇದ್ದ. ಹೀಗೆ ಕೃಷ್ಣ ಹೇಳಿದಾಗ ಅಕ್ರೂರನಿಗೆ ಕೃಷ್ಣನನ್ನು ಬಿಟ್ಟು ಹೋಗ್ಬೇಕು ಅಂತ ಮನಸ್ಸಿಲ್ಲ. ಆದ್ರೆ ಕೃಷ್ಣನ ಆದೇಶ ಆಗಿದೆ. ಆಮೇಲೆ ಕೃಷ್ಣನೇ ಅಭಯ ಕೊಟ್ಟಿದ್ದಾನೆ, ನಾನೇ ಬರ್ತೇನೆ ಅಂತ ಅಭಯ ಕೊಟ್ಟಿದ್ದಾನೆ. ಹಾಗಾಗಿ ಮನೆಗೆ ಹೋಗ್ಲಿಕ್ಕೆ ಅಂತ ಸಿದ್ಧನಾಗಿ ಕಂಸನಿಗೆ ಹೋಗಿ ಹೇಳ್ತಾ ಇದ್ದಾನೆ, ನೋಡಪ್ಪ, ನೀ ಹೇಳಿದ ಹಾಗೆ ಬಲರಾಮ ಕೃಷ್ಣರನ್ನು ಕರೆದುಕೊಂಡು ಬಂದಿದ್ದೇನೆ. ನಾನ್ ನನ್ನ ಮನೆಗೆ ಹೋಗ್ತಾ ಇದ್ದೇನೆ, ನನ್ನ ಕೆಲಸ ಮುಕ್ತಾಯವಾಯ್ತು ಅಂತ ಹೇಳ್ತಾ ಇದ್ದೆ. ಇಷ್ಟರೊಳಗಡೆಯಲ್ಲಿ ಇಷ್ಟೊತ್ತಿಗಾಗ್ಲೇ ಈ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಸಾಯಂಕಾಲ ಪ್ರಾರಂಭವಾಗಿದೆ. ಮನೆ ಮುಂದೆ ಎಲ್ಲ ಥಳಿಯನ್ನು ಹೊಡೆದು ರಂಗವಲ್ಲಿಗಳನ್ನೆಲ್ಲ ಹಾಕಿ ಹಬ್ಬಕ್ಕೆ ಅಂತ ಇಡೀ ನಗರವನ್ನ ಸಿಂಗಾರ ಮಾಡಿದ್ದಾರೆ. ಇಂತಹ ನಗರದ ದರ್ಶನಕ್ಕೋಸ್ಕರ ಅಂತ ಕೃಷ್ಣ ಹೊರಡ್ತಾ ಇದ್ದಾನೆ. ಈಗ ಮಥುರಾಪಟ್ಟಣವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಆಯಾಸ್ಯೇ ಭವತೋ ಗೇಹಂ ಅಹಮಾರ್ಯ ಸಮನ್ವಿತಃ ಯದು ವರ್ಗದೃಹಂ ಹತ್ವಾ ವಿತರಿಷ್ಯೇ ಸುಹೃತ್ ಪ್ರಿಯಂ. ನಮ್ಮ ಬಾಂಧವರು ಅಂತ ಯಾರಿದ್ದಾರೋ ಅವರೆಲ್ಲ ಬಹಳ ಕಷ್ಟಪಡ್ತಾ ಇದ್ದಾರೆ. ಕಂಸನ ಈ ದುಷ್ಟವಾದ ದುರಾಡಳಿತದಿಂದಾಗಿ ಬಹಳ ವ್ಯಥೆಗೊಂಡಿದ್ದಾರೆ. ಅವರ ಈ ದುರಾಡಳಿತವನ್ನ ನಾಶ ಮಾಡಿ ಅವನನ್ನ ಸಂಹಾರ ಮಾಡಿ ನಂತರದಲ್ಲಿ ನಿಮ್ಮ ಮನೆಗೆ ಬರ್ತೇನೆ, ಬಲರಾಮನ ಜೊತೆಯಲ್ಲಿ ಬರ್ತೇನೆ, ಯೋಚನೆ ಮಾಡಬೇಡ. ಈ ರೀತಿಯಾಗಿ ಹೇಳಿದಾಗ ಆಯ್ತು ಅಂತಂದು ಹೇಳಿ ಹೊರಡ್ಲಿಲ್ಲ. ಸ್ವಲ್ಪ ಮನಸ್ಸಿನಲ್ಲಿ ಬೇಸರವೇ, ನನ್ ಜೊತೆಗೆ ಬಂದ್ಬಿಟ್ಟಿದ್ರೆ ಚೆನ್ನಾಗಿತ್ತು, ಕೃಷ್ಣನ ನಾನ್ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೆ.
ಏವ ಮುಕ್ತೋ ಭಗವತ ಸೋ ಕ್ರೂರೋ ವಿಮನ ಇವ ಪುರೀಂ ಪ್ರವಿಶ್ಯ ಕಂಸಾಯ ಕರ್ಮ ವೇದ್ಯ ಗೃಹಂ ಯಯೌ. ಇಷ್ಟೆಲ್ಲ ಹೇಳಿದಾಗ ಓ ಹಾಗಾದ್ರೆ ಕೃಷ್ಣ ಬರ್ತಾನೆ ಅಂತ ಹೇಳಿದ್ದಾನೆ, ಆಮೇಲೆ ಇಲ್ಲಿ ಕೃಷ್ಣ ಬಂದಿರುವಂತಹ ಮುಖ್ಯವಾದ ಉದ್ದೇಶವು ಬೇರೆ ಇದೆ ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಕಂಸನಿಗೆ ಕೃಷ್ಣನನ್ನ ಕರೆತಂದಿದ್ದೇನೆ ಎಂದು ತಿಳಿಸಿ ತನ್ನ ಮನೆಗೆ ತೆರಳುತ್ತಾ ಇದ್ದಾನೆ. ತಥೋಪರಾಹ್ಣೆ ಭಗವಾನ್ ಕೃಷ್ಣ ಸಂಕರ್ಷಣಾನ್ವಿತಃ ಮಧುರಾಂ ಪ್ರಾವಿಶತ್ ಗೋಪೈಃ ದಿದೃಕ್ಷುಃ ಪರಿವಾರಿತಃ. ಗೋಪಾಲಕರು ಅವರು ಇವರು ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ ಕೃಷ್ಣನಿಗೆ. ಇದಕ್ಕಿಂತ ಮುಂಚೆ ಒಮ್ಮೆಯೂ ಕೂಡ ನಗರಗಳನ್ನು ನೋಡಿ ಅದರ ಸೌಂದರ್ಯವನ್ನ ಅನುಭವಿಸಿದವರಲ್ಲ. ಅವರು ಸಾಯಂಕಾಲದ ಸಂದರ್ಭದಲ್ಲಿ ಆ ನಗರದ ದರ್ಶನಕ್ಕೋಸ್ಕರ ಅಂತ ಹೊರಡ್ತಾ ಇದ್ದಾರೆ. ಹೇಗಿತ್ತು? ಕ್ರಿಸ್ಟಲ್ ಕ್ಲಿಯರ್, ಸ್ಫಟಿಕದಂತಹ ಸ್ವಚ್ಛವಾದಂತಹ, ಟ್ರಾನ್ಸ್ಪರೆಂಟ್ ಹೇಳ್ತಾರಲ್ಲ ಆ ತರದ್ದು ಪಾರದರ್ಶಕವಾದಂತಹ ಗೋಡೆಗಳು, ಎತ್ತರವಾದ ಗೋಪುರಗಳು ಇವೆಲ್ಲ ಇತ್ತಂತೆ. ಬಂಗಾರದ ಬಾಗಿಲುಗಳು, ಕಿಟಕಿಗಳು ಇವುಗಳನ್ನೆಲ್ಲ ಮಾಡಿದ್ರಂತೆ. ಅಂದ್ರೆ ಬಂಗಾರ ಅಂದ್ರೆ ಬೆಲೆನೇ ಇಲ್ಲ, ಅಷ್ಟು ಹೇರಳವಾದಂತಹ ಸಂಪತ್ತು. ಪ್ರಾಕಾರ ಏನಿತ್ತು ಅದೆಲ್ಲ ತಾಮ್ರ, ಹಿತ್ತಾಳೆ ಇದು ಎಲ್ಲದರಿಂದ ಅದನ್ನ ಬಡಿದು ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡ್ತಾ ಇದ್ರು. ತುಂಬಾ ಬಲಿಷ್ಠವಾದಂತಹ ಗೋಡೆ, ಹೆಬ್ಬಾಗಿಲುಗಳು, ಶತ್ರುಗಳು ಯಾರು ಸುಲಭವಾಗಿ ಆ ನಗರವನ್ನು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉದ್ಯಾನವನಗಳು, ತೋಟಗಳು ಇವೆಲ್ಲವೂ ಕೂಡ ಬೇಕಾದಷ್ಟಿತ್ತು. ನಮ್ಮ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಈ ತರದ್ದೆಲ್ಲ ಇದೆಲ್ಲ ಆ ತರ ಹಾಗ ಇಡೀ ಮಥುರಾ ಪಟ್ಟಣದಲ್ಲಿ ಅನೇಕ ಉದ್ಯಾನವನಗಳು, ಅದರ ಸುತ್ತಲೂ ಮುತ್ತಲಿನಲ್ಲಿ ಏನೇ ಹಚ್ಚ ಹಸಿರಾಗಿರುವಂತಹ ತೋಟಗಳು, ಎತ್ತರೆತ್ತರವಾದಂತಹ ಭವನಗಳು. ಧನಿಕರ ಮನೆಯೇ ದೊಡ್ಡದು, ಅದ್ರ ಮುಂದ್ಗಡೆಯಲ್ಲಿ ವಿಶಾಲವಾದಂತಹ ಒಂದು ಗಾರ್ಡನ್ಗಳು, ಜನರೆಲ್ಲ ಕೂಡ್ಲಿಕ್ಕೆ ಜಗಲಿಯ ಸ್ಥಾನಗಳು, ಪಾರಿವಾಳಗಳು, ಆ ಪಕ್ಷಿಗಳು ಈ ಪಕ್ಷಿಗಳು ಎಲ್ಲ ಕುಳಿತುಕೊಳ್ಳಿಕ್ಕೆ ಬೇಕಾದಂತಹ ಮನೆಯಲ್ಲಿ ಚಿಕ್ಕ ಚಿಕ್ಕ ವಾಸಸ್ಥಾನಗಳನ್ನು ಮಾಡಿ ಇಟ್ಟಿದ್ರಂತೆ. ಸಾಯಂಕಾಲ ರಥಬೀದಿಗಳಲ್ಲೆಲ್ಲ ನೀರನ್ನ ಸಿಂಪಡಣೆ ಮಾಡಿ ಕೃಷ್ಣ ಬರ್ತಾನೆ ಎನ್ನುವ ಕಾರಣದಿಂದಾಗಿ ಕೃಷ್ಣನ ಸ್ವಾಗತಕ್ಕೋಸ್ಕರವಾಗಿ ಅರಳುಗಳನ್ನ, ಹೂಗಳನ್ನ ಹಾಕಿ ಕೃಷ್ಣನ ಸ್ವಾಗತಕ್ಕೋಸ್ಕರ ಅಂತ ಕಾಯ್ತಾ ಇದ್ದಾರೆ. ಇವರಿಗೆಲ್ಲ ಗೊತ್ತಾಗಿದೆ, ಕೃಷ್ಣ ಯಾರ ಮನೆಯಲ್ಲಿ ಹಾಲು ಮೊಸರು ಇರುತ್ತೋ ಅವ್ರ ಮನೆಗೆ ಬಂದ್ಬಿಡ್ತಾನೆ. ಹಾಲು ಮೊಸರು ಬೆಣ್ಣೆ ಯಾರ್ಯಾರ ಮನೆಯಲ್ಲಿ ಇರುತ್ತೋ ಅವ್ರ ಮನೆಗೆ ಕೃಷ್ಣ ಬರ್ತಾನೆ ಅಂತ ಇವರೆಲ್ಲ ಕೃಷ್ಣನ ಬಗ್ಗೆ ಬಹಳ ಕಥೆಯನ್ನು ಕೇಳಿದ್ದಾರೆ. ಮಥುರಾ ಪಟ್ಟಣದ ಜನರೆಲ್ಲರೂ ಕೂಡ ಕೃಷ್ಣನನ್ನ ಆ ನಂದ ಗೋಕುಲಕ್ಕೆ ಹೋಗಿ ಕಂಸನ ಹೆದರಿಕೆಯಿಂದ ನೋಡಿಲ್ಲ ಅನ್ನೋದನ್ನು ಒಂದನ್ನು ಬಿಟ್ಬಿಟ್ರೆ, ಕೃಷ್ಣನ ಜೊತೆಯಲ್ಲಿಯೇ ಇವರು ಕೂಡ ಜೀವಿಸ್ತಾ ಇದ್ರು. ಯಾಕೆ ಅಂತಂದ್ರೆ ಏನೇ ಅಲ್ಲಿ ಘಟನೆಗಳಾದ್ರೂ ಇಲ್ಲಿಗೆ ಬಂದ ಆ ಸುದ್ದಿ ಮುಟ್ಟಬೇಕು. ಕೃಷ್ಣ ಹಾಗ್ ಮಾಡ್ದ, ಕೃಷ್ಣ ಹೀಗ್ ಮಾಡ್ದ ಅಂತ ಕೃಷ್ಣನ ಬಗ್ಗೆ ಹೇಳುವ ಕಥೆಗಳು ಬೇಕಾದಷ್ಟು ಇಲ್ಲಿ ಜನಕ್ಕೆ ಇತ್ತು. ಅವರೆಲ್ಲ ಕೃಷ್ಣ ಮನೆಗೆ ಬರ್ಲಿ ಅಂತಂದುಕೊಂಡು ತಮ್ಮ ಮನೆಯ ಬಾಗಿಲುಗಳನ್ನು ಚೆನ್ನಾಗಿ ಅಲಂಕಾರ ಮಾಡಿ, ಮನೆಯ ಮುಂದೆ ದೀಪದ ಹಣತೆಗಳನ್ನೆಲ್ಲ ಇಟ್ಟು, ಪೂರ್ಣ ಕುಂಭಗಳನ್ನಿಟ್ಟು, ಹೂವು ಹಾರಗಳು ಇವೆಲ್ಲವನ್ನ ಮನೆಗೆ ಅಲಂಕಾರ ಮಾಡಿ, ಯಾರಾದ್ರೂ ದೇವರ ಪೂಜೆಯನ್ನು ಮನೆಯಲ್ಲಿ ಮಾಡ್ಬೇಕು ಅಂತಿದ್ರೆ ಈ ಅಡಿಕೆ ಕಂಬಗಳು ಅವು ಇವು ಎಲ್ಲವನ್ನ ಇಟ್ಟಿರ್ತಾರಲ್ಲ, ಹಾಗೆ ಯಜ್ಞ ಮಂಟಪದ ಪ್ರಾರಂಭದಲ್ಲಿ ಎಳನೀರುಗಳನ್ನ
ಜೋಡಿಸಿ ಅಲಂಕಾರ ಮಾಡಿರ್ತಾರೆ, ಅಡಿಕೆಯ ಗೊಂಚಲುಗಳನ್ನ ಹಾಕಿರ್ತಾರೆ. ಹಾಗೆ ಕೃಷ್ಣ ಬರ್ತಾನೆ ಎಂಬ ತರಾತುರಿಯಲ್ಲಿ, ಉತ್ಸಾಹದಲ್ಲಿ ಕೃಷ್ಣನ ಸ್ವಾಗತಕ್ಕೋಸ್ಕರವಾಗಿ ಬಾಳೆಕಂಬ, ಅಡಿಕೆ ಇವೆಲ್ಲವನ್ನು ಕೂಡ ಮನೆಯ ಈ ಬಾಗಿಲುಗಳಿಗೆ ಅಲಂಕಾರ ಮಾಡಿದ್ದಾರೆ. ಮನೆಯ ಬಾಗಿಲಿನಲ್ಲಿ ಮೊಸರು, ಹಾಲು, ಬೆಣ್ಣೆ, ತುಪ್ಪ ಎಲ್ಲದರ ಗಡಿಗೆಗಳನ್ನು ಇಟ್ಟಿದ್ದಾರೆ. ಆಪೂರ್ಣ ಕುಂಭೈರ್ದಧಿ ಚಂದನೋಕ್ಷಿತೈ ಪ್ರಸೂನ ದೀಪಾವಲಿಭಿಃ ಸಪಲ್ಲವೈಃ ಸವೃಂದರಂಭಾಕ್ರಮುಕೈಃ ಸಕೇತುಭಿಃ ಸ್ವಲಂಕೃತ ದ್ವಾರಗೃಹಾಂ ಸಪಟ್ಟಿಕಾಂ. ಇಂತಹ ಮಥುರಾ ಪಟ್ಟಣದ ರಾಜ ಬೀದಿಯನ್ನ ರಾಮಕೃಷ್ಣರು ಪ್ರವೇಶ ಮಾಡ್ತಾ ಇದ್ದಾರೆ. ಆ ರಾಮಕೃಷ್ಣರನ್ನು ನೋಡ್ಬೇಕು ಅಂತ ಇಡೀ ಮಥುರಾ ಪಟ್ಟಣದ ಸ್ತ್ರೀಯರ ಸಮುದಾಯ ಎಲ್ಲ ಮನೆಯ ಮೇಲಿನ ಉಪ್ಪರಿಗೆಯಲ್ಲಿ ಬಂದು ಕಾಯ್ದುಕೊಂಡು ನಿಂತಿದ್ದಾರೆ. ತಾಂ ಸಂಪ್ರವಿಷ್ಟೌ ವಸುದೇವ ನಂದನೌ ವೃತೌ ವಯಸ್ಯೈರ್ನರದೇವ ವರ್ತಮನ ದ್ರಷ್ಟುಂ ಸಮೀಯುಃ ತ್ವರಿತಾಃ ಪುರಸ್ತ್ರಿಯೋ ಹರ್ಮ್ಯಾಣಿ ಚೈವಾರುರುಹುರ್ ನೃಪೋತ್ಸುಕಾಃ. ರಾಮಕೃಷ್ಣರನ್ನು ನೋಡ್ಬೇಕು, ಇವರನ್ನು ನೋಡಿ ನಮ್ಮ ಕಣ್ಣುಗಳನ್ನ ಸಾರ್ಥಕ ಮಾಡಿಕೊಳ್ಬೇಕು ಅಂತ ಆ ರಾಜಬೀದಿಯ ಉಪ್ಪರಿಗೆ ಮೇಲೆ ಹತ್ತಿ ನಿಂತು ರಾಮಕೃಷ್ಣರು ಬರುವ ದಾರಿಯನ್ನೇ ಕಾಯ್ತಾ ನಿಂತಿದ್ದಾರೆ. ನಾವೆಲ್ಲ ಗೋಪಿಕೆಯರ ಸ್ಥಿತಿಯನ್ನು ಏನ್ ಹೇಳ್ತಾ ಇದ್ವಲ್ಲ, ಅದೇ ಸ್ಥಿತಿ ಇಲ್ಲಿಯೂ ಇದೆ. ಕೃಷ್ಣ ಬರ್ತಾ ಇದ್ದಾನೆ ಅಂತ ಸುದ್ದಿ ಬಂದ ತತ್ಕ್ಷಣದಲ್ಲಿ ಆತುರಾತುರವಾಗಿ ವಸ್ತ್ರಾಭರಣಗಳನ್ನ ಎಡಗಾಲಿಗೆ ಹಾಕಬೇಕಾದದ್ದನ್ನ ಬಲಗಾಲಿಗೆ, ಬಲಗೈಗೆ ಎಡಗೈಗೆ ಈ ವ್ಯತ್ಯಾಸ ಮಾಡಿಕೊಂಡು, ಈ ಯಾವ್ಯಾವ ಅವಯವಗಳಲ್ಲಿ ಯಾವ್ಯಾವ್ದನ್ನ ಧರಿಸ್ಬೇಕೋ ಸ್ವಲ್ಪ ವ್ಯತ್ಯಾಸವಾಗಿ, ಕೆಲವೊಂದಿಷ್ಟನ್ನು ಎರಡೆರಡನ್ನೇ ಧರಿಸ್ಬೇಕಾಗಿರತ್ತೆ. ಬಳೆಗಳು, ಅದೇ ರೀತಿಯಾಗಿ ಕಿವಿ ಆಭರಣಗಳು ಒಂದನ್ನೇ ಹಾಕೊಳ್ಬಾರ್ದು ಅಂತ ಕಿವಿಯಲ್ಲಿ ಮೇಲೆ ಕೆಳಗಡೆ ಅಂತ ಹಾಕೊಂಡಿರ್ತಾರೆ. ಹೀಗೆ ಯಾವ್ಯಾವ ಆಭರಣಗಳನ್ನ ಜೊತೆಯಾಗೆ ಹಾಕಿಕೊಳ್ಬೇಕು ಅಂತಿರತ್ತೋ ಅವು ಎಲ್ಲ ಕೃಷ್ಣ ಬಂದಿದ್ದಾನೆ ಅಂತ ತಕ್ಷಣದಲ್ಲಿ ಸಾಕು ಕೃಷ್ಣನನ್ನು ನೋಡಿದ್ರೆ ಆಯ್ತು ಅಂತ ಅಂದುಕೊಂಡು ಓಡಿ ಬರ್ತಾ ಇದ್ದಾರೆ. ಒಂದು ಕಿವಿಗೆ ಓಲೆಯನ್ನು ಹಾಕೊಂಡಿದ್ದಾರೆ, ಇನ್ನೊಂದು ಕಿವಿಗೆ ಓಲೆಯನ್ನು ಹಾಕೋದನ್ನ ಮರೆತು ಬಿಟ್ಟಿದ್ದಾರೆ. ಒಂದು ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೊಂಡಿದ್ದಾರೆ, ಇನ್ನೊಂದು ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೊಳ್ಳೋದ್ರಲ್ಲಿ ಕೃಷ್ಣ ಹೋಗಿಬಿಟ್ರೆ ಕೃಷ್ಣನನ್ನು ನೋಡ್ಬೇಕು ಅಂತಂದುಕೊಂಡು ತ್ವರಿತವಾಗಿ ಓಡಿಕೊಂಡು ಬರ್ತಾ ಇದ್ದಾರೆ. ಊಟ ಮಾಡ್ತಾ ಇದ್ದವರು ಊಟವನ್ನ ಅಲ್ಲಿಯೇ ಅರ್ಧಕ್ಕೆ ನಿಲ್ಲಿಸಿಕೊಂಡು ಕೃಷ್ಣನನ್ನು ನೋಡ್ಬೇಕು ಅಂತ ಬರ್ತಾ ಇದ್ದಾರೆ. ಸಾಯಂಕಾಲದ ಸ್ನಾನವನ್ನು ಮಾಡಬೇಕು ಅಂತ ಮೈಗೆಲ್ಲ ಎಣ್ಣೆಯನ್ನು ಬಳಿದುಕೊಂಡವರು, ಸ್ನಾನಗೃಹದಲ್ಲಿ ಕುಳಿತುಕೊಂಡವರು ಕೃಷ್ಣನನ್ನು ನೋಡ್ಬೇಕು ಅಂತ ಎಣ್ಣೆ ಮೈಯಲ್ಲೇ ಹಾಗೆ ಹೊರಗಡೆಯಲ್ಲಿ ಬರ್ತಾ ಇದ್ದಾರೆ. ವೃದ್ಧರಾದಂತಹವರು, ವಯಸ್ಕರಾದಂತಹವರು, ಅನಾರೋಗ್ಯದ ಕಾರಣದಿಂದಾಗಿ ಹಾಸಿಗೆ ಮೇಲೆ ಮಲಗಿದವರು ಕೃಷ್ಣ ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣದಲ್ಲಿ ಎದ್ದು ಕೃಷ್ಣನನ್ನು ನೋಡ್ಲಿಕ್ಕೆ ಅಂತ ಬರ್ತಾ ಇದ್ದಾರೆ. ತಾಯಂದಿರೆಲ್ಲ ಮಕ್ಕಳಿಗೆ ಹಾಲನ್ನು ಕುಡಿಸ್ತಾ ಇದ್ದವರು ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣದಲ್ಲಿ ಮಗುವಿಗೆ ಹಾಲನ್ನು ಕುಡಿಸೋದನ್ನ ಬಿಟ್ಟು ಮಗುವನ್ನು ಎತ್ತಿಕೊಂಡು ಕೃಷ್ಣನನ್ನು ನೋಡ್ಲಿಕ್ಕೆ ಅಂತ ತರಾತುರಿಯಲ್ಲಿ ಓಡಿ ಬರ್ತಾ ಇದ್ದಾರೆ. ಕಾಶ್ಚಿದ್ವಿಪರ್ಯಕೃತ ವಸ್ತ್ರ ಭೂಷಣಾ ವಿಸ್ಮೃತ್ಯ ಚೈಕಂ ಯುಗಲೇಶ್ವಥಾಪರಾಹ ಕೃತೈಕ ವಸ್ತ್ರ ಶ್ರವಣೈಕ ನೂಪುರ ನಾಂಕ್ತ್ವಾ ತ್ರಿದ್ವಿತೀಯಂ ತ್ವಪರಾಸ್ವಲೋಚನಂ. ತಮ್ಮ ಕಣ್ಣಿಗೆ, ಎರಡು ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೊಂಡಿದ್ದಾರೆ, ಬಲಗಣ್ಣಿಗೆ ಹಚ್ಕೊಂಡಿಲ್ಲ. ಬಲಗಿವಿಗೆ ಓಲೆಯನ್ನು ಹಾಕೊಂಡಿದ್ದಾರೆ, ಎಡಗಿವಿಗೆ ಓಲೆಯನ್ನೇ ಹಾಕಿಕೊಂಡಿಲ್ಲ. ಕೆಲವೊಬ್ರು ಒಂದೇ ವಸ್ತ್ರವನ್ನು ಹೊದ್ದಿಕೊಂಡಿದ್ದಾರೆ, ಇನ್ನೊಂದು ವಸ್ತ್ರ ಹಾಕಿಕೊಳ್ಳೋದ್ರಲ್ಲಿ ಕೃಷ್ಣ ಪಾಸ್ ಆಗ್ಬಿಟ್ರೆ ಕೃಷ್ಣನನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೆದರಿಕೆಯಿಂದ ಕೃಷ್ಣನನ್ನು ನೋಡ್ಬೇಕು ಅನ್ನುವ ಆಸೆಯಿಂದ ಓಡಿಕೊಂಡು ಬರ್ತಾ ಇದ್ದಾರೆ. ಅಷ್ಣಂತ್ಯ ಏಕಾಸ್ತದ ಪಾಸ್ಯ ಸೋತ್ಸವಾಹ ಅಭ್ಯಜ್ಯಮಾನ ಅಕೃತೋಪಮಜ್ಜನಾಹ ಸ್ವಪಂತ್ಯ ಉತ್ಥಾಯ ನಿಶಮ್ಯ ನಿಸ್ವನಂ ನಿಪಾಯಯಂತ್ಯೋರ್ಭವಂ ಅರ್ಭಮಪೋಹ್ಯ ಮಾತರಃ. ಮಕ್ಕಳಿಗೆಲ್ಲ ಹಾಲು ಕುಡಿಸ್ತಾ ಇದ್ದಂತಹ ತಾಯಿಯರು ಮಕ್ಕಳನ್ನ ಅಲ್ಲಿಯೇ ಬಿಟ್ಟು ಓಡಿಕೊಂಡು ಬರ್ತಾ ಇದ್ದಾರೆ. ಅಕ್ಷರೆಯ ನಾರಿಯರೆಲ್ಲ ಉಪ್ಪರಿಗೆಯಲ್ಲಿ ಬರ್ತಾ ಇದ್ದಾರೆ. ಮದ್ದಾನೆಯ ಹಾಗೆ ಗಂಭೀರವಾದಂತಹ ನಡಿಗೆ ಕೃಷ್ಣನದ್ದಿದೆ. 10 ವರ್ಷದವನಾದರೂ ಕೂಡ ಪ್ರೌಢ ವಯಸ್ಸಿಗೆ ಬಂದಂತಹ ವ್ಯಕ್ತಿಗಳ
ದೇಹದ ಆಕಾರ ಕೃಷ್ಣನದ್ದಿದೆ, ಲಕ್ಷ್ಮೀಪತಿಯಾಗಿದ್ದಾನೆ ಅವನು, ಸುಂದರವಾದಂತಹ ಕಣ್ಣುಗಳು, ದೇಹದ ಸೌಷ್ಠವ. ಅವನು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇಡೀ ಮಥುರಾ ಪಟ್ಟಣಕ್ಕೆ ಹಬ್ಬ ಈಗ ಪ್ರಾರಂಭ ಆಯ್ತು ಅಂತ ಅನ್ನಿಸ್ತಂತೆ. ದೇವರ ಉತ್ಸವ ಪ್ರಾರಂಭ ಆಯ್ತು ಅಂತಂದ್ರೆ, ದೇವರ ಪ್ರತಿಮೆಯನ್ನ ರಾಜಬೀದಿಯಲ್ಲಿ ಎಳೆದುಕೊಂಡು ಬಂದಾಗ ತಾನೆ ದೊಡ್ಡ ಉತ್ಸವ ಅಂತ ಕರೆಸಿಕೊಳ್ಳೋದು. ಹಾಗೇನೆ ಕಣ್ಣುಗಳಿಗೆ ದೊಡ್ಡ ಹಬ್ಬವನ್ನು ಉಂಟು ಮಾಡ್ತಾ ಕೃಷ್ಣ ಬರ್ತಾ ಇದ್ದಾನೆ. ಕೃಷ್ಣನನ್ನು ನೋಡ್ತಾ ಇದ್ದಾರೆ. ನಮ್ಮ ಮಥುರಾ ಪಟ್ಟಣಕ್ಕೆ ದೇವರು ಬಂದ್ರು ಅಂತ ಎಲ್ಲರೂ ಅಂದುಕೊಳ್ತಾ ಇದ್ದಾರೆ. ಈ ಮಥುರಾ ಪಟ್ಟಣದ ಸ್ತ್ರೀಯರಿಗೆಲ್ಲ ಕೃಷ್ಣನ ಬಗ್ಗೆ ಕೇಳಿ ಕೇಳಿ ಗೊತ್ತಿತ್ತು. ಅವ್ರು ಎಲ್ಲ ಈ ನಗರದಲ್ಲಿರುವ ಪುರುಷರನ್ನು ನೋಡಿದ್ರು. ಅದರಲ್ಲಿ ತುಂಬಾ ಸುರಸುಂದರರಾದಂತಹ ಪುರುಷರು ಅಂತ ಯಾರು ಇರ್ತಾರೋ ಅವರನ್ನು ನೋಡಿ ಇವ್ರಿಗಿಂತ ಚೆನ್ನಾಗಿದ್ದಾನೆ ಕೃಷ್ಣ ಅಂತ ಹೇಳಿದಾಗ ಇನ್ನೆಷ್ಟು ಚೆನ್ನಾಗಿರ್ಬಹುದು ಅಂತ ಅವರೇ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ರೂಪವನ್ನ ಯೋಚನೆ ಮಾಡಿದ್ರು. ಅಯ್ಯೋ, ಇಂತಹ ಸುಂದರನಾದಂತಹ ಪುರುಷನನ್ನ ನಾವು ನೋಡ್ಬೇಕು, ಆ ಕೃಷ್ಣನ ಪ್ರೀತಿಯನ್ನು ನಾವು ಮಾಡ್ಬೇಕು, ಕೃಷ್ಣನ ಸಖ್ಯವನ್ನ ನಾವು ಗಳಿಸ್ಬೇಕು, ಕೃಷ್ಣನ ಪ್ರೀತಿಯನ್ನು ನಾವು ಗಳಿಸಿಕೊಳ್ಬೇಕು ಅಂತ ಬಹಳ ದಿವಸದಿಂದ ಕಾತರದಿಂದ ಕಾಯ್ತಾ ಇದ್ರು, ಹಾತೊರಿತಾ ಇದ್ರು. ರಾಜಬೀದಿಯಲ್ಲಿ ಬರ್ತಾ ಇದ್ದಾಗ ಯಾರು ಕೃಷ್ಣ ಅಂತ ಹೇಳುವುದಕ್ಕಿಂತ ಮುಂಚೆ ನೂರಾರು ಜನ ಗೋಪಾಲರ ಮಧ್ಯದಲ್ಲಿ ಬರ್ತಾ ಇದ್ರು. ಇವನೇ ಕೃಷ್ಣ, ಇವನೇ ಬಲರಾಮ ಅಂತ ಎಲ್ಲರಿಗೂ ಗೊತ್ತಾಯ್ತದ. ಅಂತಹ ವಿಶಿಷ್ಟವಾದಂತಹ ವ್ಯಕ್ತಿತ್ವ ಅವರಲ್ಲಿ ಇತ್ತು. ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಇವರೆಲ್ಲ ಏನ್ ಹೇಳಿದ್ರೋ ಅವ್ರಿಗೆ ಸರಿಯಾಗಿ ಮಾತನಾಡ್ಲಿಕ್ಕೆ ಬರೋದಿಲ್ಲಪ್ಪ. ಕೃಷ್ಣನ ಬಗ್ಗೆ ಇನ್ನೂ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಬಹುದಾಗಿತ್ತು. ಇವರೆಲ್ಲ ವರ್ಣನೆ ಮಾಡಿದ್ದು ಸಾಗರವನ್ನು ಒಬ್ಬ ಮನುಷ್ಯ ವರ್ಣನೆ ಮಾಡಿದ ಹಾಗಾಯ್ತು. ಯಾಕೆ ಅಂದ್ರೆ ಸಾಗರ ಹೀಗಿದೆ, ಹಾಗಿದೆ, ಸಮುದ್ರ ಹೀಗಿದೆ, ಹಾಗಿದೆ ಅಂತ ವರ್ಣನೆ ಮಾಡಿದ್ರೆ ನಮ್ಮ ಬಾಯಲ್ಲಿರುವ ಪಸೆ ಆರಿ ಹೋಗತ್ತೆ ಹೊರತಾಗಿ ಇಡೀ ಸಮುದ್ರವನ್ನು ವರ್ಣನೆ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗೆ ಸೌಂದರ್ಯದ ಸಾಗರ, ರೂಪ ಸಂಪನ್ನನಾದಂತಹ ಕೃಷ್ಣನ ಬಗ್ಗೆ ಯಾರಾದ್ರೂ ಎಷ್ಟು ವರ್ಣನೆ ಮಾಡ್ತಾರೆ. ಇವರೆಲ್ಲ ಕೃಷ್ಣನ ಬಗ್ಗೆ ಹೇಳಿತ್ತ ಕಡಿಮೆನೆ ಅಂತ ಅಂದುಕೊಂಡ್ರು. ಆಮೇಲೆ ಯೋಚನೆ ಮಾಡಿದ್ರು, ಪಾಪ ಅವ್ರದ್ದಾದ್ರೂ ತಪ್ಪೇನಿದೆ ಬಿಡು. ಯಾಕೆ ಅಂತಂದ್ರೆ ಪೂರ್ತಿಯಾಗಿ ಕೃಷ್ಣನ ಸೌಂದರ್ಯವನ್ನು ವರ್ಣನೆ ಮಾಡ್ಲಿಕ್ಕೆ ಯಾರಿಗೆ ತಾನೇ ಸಾಧ್ಯ? ವೇದಗಳು ಕೂಡ ಪೂರ್ತಿಯಾಗಿ ಪರಮಾತ್ಮನನ್ನು ವರ್ಣನೆ ಮಾಡದೇನೆ ಅವು ಸುಮ್ಮನಾಗಿವೆ ಅಂತ ವೇದ ಮಾತುಗಳಿಂದ ತಿಳಿದುಕೊಳ್ಳುತ್ತೇವೆ. ಹಾಗಿದ್ದಾಗ ಈ ಸಾಮಾನ್ಯರಾದಂತಹ ಮನುಷ್ಯರು ಕೃಷ್ಣನ ಬಗ್ಗೆ ಪೂರ್ತಿಯಾಗಿ ವರ್ಣನೆ ಮಾಡ್ಲಿಕ್ಕೆ ಎಂತೂ ಸಾಧ್ಯ ಅಂತಂದುಕೊಂಡು ಆ ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಈ ರೋಮಾಂಚನವಾಗಿದೆ. ಕಣ್ಣುಗಳ ಮುಖಾಂತರವಾಗಿ ಆ ಕೃಷ್ಣನನ್ನ ಎದೆಯಲ್ಲಿ ತುಂಬಿಕೊಳ್ಳುತ್ತಾ ಇದ್ದಾರೆ. ನಾವೆಲ್ಲ ಬಾಯಲ್ಲಿ ಆಹಾರವನ್ನು ತುಂಬಿಕೊಂಡು ಹೊಟ್ಟೆಯಲ್ಲಿ ಅದನ್ನು ಸೇರಿಸ್ಕೊಳ್ತೇವಲ್ಲ, ಹಾಗೆ ಕಣ್ಣುಗಳೆಂಬಂತಹ ಬಾಯಿಯ ಮುಖಾಂತರವಾಗಿ ಕೃಷ್ಣನ ಮೂರ್ತಿಯನ್ನ ನುಂಗುತ್ತಾ ಇದ್ದಾರೆ. ನುಂಗಿಕೊಂಡು ಹೊಟ್ಟೆಗೆ ಇಳಿಸ್ಕೊಳ್ಳಿಲ್ಲ, ಎದೆಯಲ್ಲೇ ನಿಲ್ಲಿಸಿಕೊಂಡ್ರು. ಹೊಟ್ಟೆಗೆ ಹೋದ ಆಹಾರ ಇಡೀ ದೇಹಕ್ಕೆ ಶಕ್ತಿಯನ್ನು ತುಂಬುವ ಹಾಗೆ ಹೃದಯದಲ್ಲಿ ಇಳಿದಂತಹ ಆ ಪರಮಾತ್ಮನ ರೂಪ ಅವರ ಮನಸ್ಸಿನಲ್ಲಿ ಭಕ್ತಿಯ ಪುಳಕವನ್ನ ಉಂಟು ಮಾಡ್ತಾ ಇದೆ. ಅವರಿಗೆ ಇಲ್ಲಿಯವರೆಗೆ ವಿರಹದ ದುಃಖ ಇತ್ತು, ಕೃಷ್ಣನನ್ನು ಬಿಟ್ಟಿದ್ದೇವೆ ಎನ್ನುವ ದುಃಖ ಬಹಳ ಇತ್ತು. ನಮಗೆ ಯಾರು ರಕ್ಷಕರಿಲ್ಲ, ಈ ಕಂಸನ ದುರಾಡಳಿತವನ್ನ ಅಂತ್ಯ ಮಾಡುವವರು ಯಾರೂ ಇಲ್ಲ, ನಮಗೆ ಈ ಕಷ್ಟ ಎಂದಿಗೂ ತಪ್ಪಿದ್ದಲ್ಲ ಅಂತಂದುಕೊಂಡು ಬಹಳ ವ್ಯಥೆಯನ್ನ ಅನುಭವಿಸ್ತಾ ಇದ್ರು. ಆ ಎಲ್ಲ ದುಃಖಗಳು ಕೂಡ ಈಗ ಪರಿಹಾರವಾಗ್ತಾ ಇದೆ. ಮನಾಂಸಿತಾಸಾಂ ಅರವಿಂದ ಲೋಚನಃ ಪ್ರಗಲ್ಭ ಲೀಲಾ ಹಸಿತಾವಲೋಕನೈಃ ಜಹಾರ ಮತ್ತದ್ವಿರದೇಂದ್ರ ವಿಕ್ರಮೋ ದೃಶಾ ದಧತ್ ಶ್ರೀರಮಣೋ ಮಹೋತ್ಸವಂ. ರಥಬೀದಿಯಲ್ಲಿ ಕೃಷ್ಣ ಬರ್ತಾ ಇದ್ದಾನೆ ಅಂತಂದ್ರೆ ರಥೋತ್ಸವವಾಗ್ತಾ ಇದೆ ಅಂತ ಅಂದುಕೊಂಡಿದ್ದಾರೆ. ಅಂತಹ ಅದ್ಭುತವಾದಂತಹ ಮದ್ದಾನೆಯಂತಹ ನಡಿಗೆ ಇರುವಂತಹ ಕೃಷ್ಣನನ್ನು ನೋಡ್ತಾ ಅವರು ಬರ್ತಾ ಇದ್ರೆ ಮಥುರಾ ಪಟ್ಟಣದ ರಾಣಿಯರಿಗೆಲ್ಲ ಸ್ತ್ರೀಯರು ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ದೊಡ್ಡ ಹಬ್ಬ ಅಂದಿನಿಂದ ಪ್ರಾರಂಭವಾಗಿದೆ. ದೃಷ್ಟ್ವಾ ಮುಹುಶ್ರುತಮನುದ್ರುತ ಚೇತಸಸ್ತಂ ತತ್ಪ್ರೇಕ್ಷಿತೋತ್ಸ್ಮಿತ ಸುಧೋಕ್ಷಣ ಲಬ್ಧಮಾನಾಃ
ಆನಂದ ಮೂರ್ತಿ ಉಪಗುಹ್ಯ ದೃಶಾತ್ಮ ಲಬ್ಧಂ ಹೃಷ್ಯತ್ವಚೋ ಜಹುರನಂತ ಅರಿಂದಮಾಧಿಂ. ತಮಗೆ ಇಷ್ಟು ದಿವಸದವರೆಗೂ ಇದ್ದಂತಹ ವಿರಹದ ದುಃಖವನ್ನ ಕೃಷ್ಣನನ್ನ ನೋಡಿ ಕಳೆದುಕೊಂಡ್ರು ಅಂತ ಹೇಳ್ತಾ ಇದ್ದ. ಮೇಲ್ಗಡೆ ನಿಂತು ಯಾವ್ದಾದ್ರೂ ಒಬ್ಬ ರಾಜಕಾರಣಿ ಯಾವುದೋ ಒಂದು ಚುನಾವಣೆಯ ಸಂದರ್ಭದಲ್ಲಿ ಬರ್ತಾ ಇದ್ದಾಗ ತೆರೆದ ವಾಹನಗಳಲ್ಲಿ ಅಥವಾ ಪಾದಯಾತ್ರೆಯನ್ನು ಮಾಡಿಕೊಂಡು ಬರುವಾಗ ರಸ್ತೆಯ ಇಕ್ಕೆಲಗಳಲ್ಲೂ ನಿಂತುಕೊಂಡು ಎರಡೂ ಬದಿಯಲ್ಲೂ ನಿಂತುಕೊಂಡು ಮೇಲ್ಗಡೆಯಲ್ಲಿ ಏರಿ ಯಾವುದೋ ಒಂದು ದೊಡ್ಡ ದೊಡ್ಡ ಮಹಲುಗಳುಳ್ಳಂತಹ ಮನೆಯ ಮೇಲೆ ಏರಿ ಅವನಿಗೆ ಪುಷ್ಪವೃಷ್ಟಿಯನ್ನ ಮಾಡುವಂತೆ ರಾಮಕೃಷ್ಣರ ಮೇಲೆ ಚೆನ್ನಾಗಿ ಹೂವಿನ ರಾಶಿಯನ್ನ ಸುರಿತಾ ಇದ್ದಾರೆ. ಕೃಷ್ಣನು ನಡೆಯುವ ಹಾದಿಯಲ್ಲಿ ಕಲ್ಲು ಮುಳ್ಳುಗಳೇ ಅಂಟಲಿಲ್ಲಂತೆ, ಬರೀ ಹೂವು. ಅದೇ ರೀತಿಯಾಗಿ ಕೃಷ್ಣ ಬಂದಾಗ ಅವನನ್ನ ಸ್ವಾಗತ ಮಾಡ್ಲಿಕ್ಕೆ ಹಾಕಿದಂತಹ ಅರಳುಗಳು, ಇದರಿಂದಲೇನೆ ಇಡೀ ಆ ನಗರದ ರಥಬೀದಿ ರಾಜವೀಥಿ ಪೂರ್ತಿಯಾಗಿ ತುಂಬಿ ಹೋಗಿದೆ. ಬ್ರಾಹ್ಮಣರು ಕೃಷ್ಣ ಬರ್ತಾ ಇದ್ದಾನೆ ಅಂತಂದುಕೊಂಡು ಮೊಸರು, ಅಕ್ಷತೆ ಕಾಳು, ನೀರು ತುಂಬಿದಂತಹ ಕಲಶಗಳು ಇದೆಲ್ಲವನ್ನ ತೆಗೆದುಕೊಂಡು ಕೃಷ್ಣನಿಗೆ ಪ್ರೀತಿ ಪಾತ್ರವಾದಂತಹ ವಸ್ತ್ರಗಳನ್ನು ಹಿಡಿದುಕೊಂಡು ಸಜ್ಜಾಗಿ ನಿಂತಿದ್ದಾರೆ. ಕೃಷ್ಣನ ಎದುರಿನಲ್ಲಿ ನಿಲ್ತಾ ಇದ್ದಾರೆ. ಬಂದ ತತ್ಕ್ಷಣದಲ್ಲಿ ಕೃಷ್ಣನಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಪ್ರಾಸಾದ ಶಿಖರಾರೂಢ ಪ್ರೀತ್ಯುತ್ಫುಲ್ಲ ಮುಖಂಬುಜಾ ಅಭ್ಯವರ್ಷನ್ ಸೌಮನಸ್ಯೈಃ ಪ್ರಮದಾ ಬಲಕೇಶವೂ. ಕೃಷ್ಣನ ಪ್ರವೇಶವಾಗ್ತಾ ಇದ್ದ ಹಾಗೆ ಎಲ್ಲರ ಮುಖಕಮಲಗಳು ಅರಳಿವೆ. ದಾರಿಯಲ್ಲೆಲ್ಲ ಹೂಗಳನ್ನ ಹಾಕಿ ಅರಳುಗಳನ್ನ ಹಾಕಿ ಕೃಷ್ಣನಿಗೆ ಸ್ವಾಗತ ಮಾಡ್ತಾ ಇದ್ದಾರೆ. ದಧ್ಯಕ್ಷತೈ ಸೋದ ಪಾತ್ರೈ ಸ್ರಗಂಧೈರಭ್ಯುಪಾಯನೈ ತಾವ್ ಆನರ್ಚುಹು ಪ್ರಮುದಿತಾ ತತ್ರ ತತ್ರ ದ್ವಿಜಾತಯ. ತಮ್ಮನೆ ಎದುರುಗಡೆಯಲ್ಲಿ ಕೃಷ್ಣ ಹೋಗುವಾಗ, ನಮ್ಮನೆ ಎದುರಿನಲ್ಲಿ ಇದು ಯಾವುದೋ ಒಂದು ರಥೋತ್ಸವಕ್ಕೆ ಹೋಗ್ತಾ ಇತ್ತು ಅಂದ್ರೆ ನೀವೆಲ್ಲ ರಥ ಬೀದಿಯಲ್ಲಿ ಉಡುಪಿಯಲ್ಲಿ ನೋಡಿರ್ತೀರಿ. ರಥೋತ್ಸವವನ್ನು ಮಾಡುವ ಸಂದರ್ಭದಲ್ಲಿ ಯಾವ ಮಠದ ಎದುರಿನಲ್ಲಿ ಆ ರಥ ಬಂದು ನಿಲ್ಲತ್ತೋ ಆವಾಗ ಆ ಮಠದ ಕೆಲವೊಂದಿಷ್ಟು ಜನ ಅಧಿಕಾರಿಗಳೆಲ್ಲ ಬಂದು ಆ ರಥವನ್ನು ಎದುರುಕೊಂಡು ಆ ರಥದಲ್ಲಿ ಸನ್ನಿಹಿತನಾದಂತಹ ಪರಮಾತ್ಮನಿಗೆ ಮಂಗಳಾರತಿಗಳನ್ನು ಮಾಡಿ ನೈವೇದ್ಯವನ್ನ ಮಾಡಿ ಕೃಷ್ಣನಿಗೆ ತಮ್ಮ ಅರ್ಚನೆಯನ್ನ ಸಲ್ಲಿಸ್ತಾರೆ. ಅದೇ ರೀತಿಯಾಗಿ ಕೃಷ್ಣ ಸಾಕ್ಷಾತ್ತಾಗಿ ಆ ಮಥುರಾ ಪಟ್ಟಣದ ರಾಜಬೀದಿಯಲ್ಲಿ ಬರುವಾಗ ಆ ರಾಜಬೀದಿಯಲ್ಲಿ ಯಾವ್ಯಾವ ಜನರ ಮನೆ ಇದೆಯೋ ಆ ಎಲ್ಲ ಜನರು, ಬ್ರಾಹ್ಮಣರೆಲ್ಲರೂ ಕೂಡ ದೊಡ್ಡ ದೊಡ್ಡ ಕಲಶಗಳಲ್ಲಿ ನೀರನ್ನ ಮೊಸರನ್ನ ಇವುಗಳನ್ನು ತುಂಬಿಕೊಂಡು ಸಂತೋಷದಿಂದ ಅವರನ್ನು ಎದುರುಗೊಳ್ಳುತ್ತಾ ಇದ್ದಾರೆ. ಕೃಷ್ಣ ಬಂದಿದ್ದಾನೆ, ಕೃಷ್ಣ ಬಂದಿದ್ದಾನೆ ಅಂತಂದುಕೊಂಡು ಅವನಿಗೆ ಹಾರಗಳನ್ನ ಹಾಕಿ ಮೈಗೆ ಲೇಪನ ಮಾಡಿಕೊಳ್ಳಿಕ್ಕೆ ಗಂಧವನ್ನು ಕೊಟ್ಟು ಮೊಸರಿನ ಪಾತ್ರೆಗಳನ್ನೆಲ್ಲ ಹಿಡಿದುಕೊಂಡು ನೀರಿನ ದೊಡ್ಡ ಕಲಶಗಳನ್ನು ಹಿಡಿದುಕೊಂಡು ಕೃಷ್ಣನ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇಲ್ಲಿಂದ ಮಥುರಾ ಪಟ್ಟಣಕ್ಕೆ ಬಂದಂತಹ ಕೃಷ್ಣ ಈ ಜಾತ್ರೆಯನ್ನು ನೋಡ್ಲಿಕ್ಕೆ ಬಂದವನಲ್ಲ, ಕಂಸನ ಸಂಹಾರಕ್ಕೋಸ್ಕರ ಬಂದವನು. ಮೊದಲಿಗೆ ಅಗಸನ ಸಂಹಾರ. ಈ ಅಗಸ ಅಂತಂದ್ರೆ ಬಟ್ಟೆ ಒಗೆಯವನು ಅಂತ. ಅವನು ಏನ್ ಮಾಡ್ತಾ ಇದ್ದ ಅಂತಂದ್ರೆ ಬಟ್ಟೆಗಳಿಗೆಲ್ಲ ಡ್ರೈ ಕ್ಲೀನರ್ ಅಂತಾರಲ್ಲ ಆತ. ಕಂಸನ ಒಗೆದುಕೊಂಡು ಅವುಗಳಿಗೆ ಬಣ್ಣ ಬಣ್ಣದ ಅದ್ಭುತವಾದ ವಸ್ತ್ರಗಳ ವಿನ್ಯಾಸ ಮಾಡಿ ರಾಜನಾದಂತಹ ಕಂಸನಿಗೆ ಕೊಡಲಿಕ್ಕೆ ಅಂತ ಇರುವಂತಹ ಒಬ್ಬ ಅಗಸ. ಆ ಕೆಲಸವೇ ಅವನದ್ದು. ಅದು ಅವನು ಸಾಮಾನ್ಯ ಅಲ್ಲ, ಅವನು ಕಂಸನಿಗೆ ಅತ್ಯಂತ ಆತ್ಮೀಯನಾದವನು. ಅವನು ಯಾವ್ದೋ ಚಿಕ್ಕ ಚಿಕ್ಕ ಗಾಡಿಗಳಲ್ಲಿ, ರಥದಲ್ಲಿ, ಚಕಡಿ ಗಾಡಿಯಲ್ಲಿ ಬರ್ತಾ ಇದ್ದವನಲ್ಲ, ಆನೆಯ ಮೇಲೆ ಏರ್ಕೊಂಡು ಬರ್ತಾ ಇದ್ದಾನೆ. ಕೃಷ್ಣ ಆ ಅಗಸರ ಮನೆಯಲ್ಲಿ ಒಗೆದು ಸ್ವಚ್ಛವಾದಂತಹ ಅನೇಕ ಬಟ್ಟೆಗಳನ್ನ ಇಟ್ಟುಕೊಂಡು ಬರ್ತಾ ಇದ್ದಾನೆ. ಅಗಸ ಆನೆ ಮೇಲೆ. ಕೃಷ್ಣ ಕೇಳ್ತಾ ಇದ್ದಾನೆ, ನನಗೂ ಆ ಒಂದಿಷ್ಟು ಬಟ್ಟೆಗಳನ್ನು ಕೊಡಪ್ಪ. ಯಾಕೆಂದ್ರೆ ಕೃಷ್ಣ ಈಗ ಪಟ್ಟಣಕ್ಕೆ ಬಂದಿದ್ದಾನೆ. ಅವನ ವಸ್ತ್ರ ಇವೆಲ್ಲವೂ ಕೂಡ ಗೋಕುಲದ ಜನರು ಯಾವ ರೀತಿಯಾಗಿ ಧರಿಸಿಕೊಳ್ತಾ ಇದ್ರು ಆ ಥರದ್ದಿತ್ತು. ಯಾವ ದೇಶದಲ್ಲಿ ಯಾವ ವ್ಯಕ್ತಿಗಳ ಜೊತೆ ಇರ್ತೇವೋ ಆ ರೀತಿಯಾದ ಪೋಷಾಕಗಳನ್ನ, ವಸ್ತ್ರಗಳನ್ನ ಹಾಕಿಕೊಳ್ಬೇಕು.
ತನ್ನ ಜೊತೆಯಲ್ಲಿ ಬಂದಂತಹ ಯಾವ ಗೋಪಾಲಕರಿದ್ದಾರೋ ಅವರ ಬಳಿಯಲ್ಲೂ ಕೂಡ ಇಷ್ಟು ಉತ್ತಮವಾದಂತಹ ಸ್ತರದ ಬಟ್ಟೆಗಳು ಇರ್ಲಿಲ್ಲ. ಇವನೆಲ್ಲ ಆನೆಯಲ್ಲಿ ಹೇಗವಾಗಿ ಬಟ್ಟೆಯ ರಾಶಿಯನ್ನು ತರ್ತಾ ಇದ್ದಾಗ, ಹಾಗಾದ್ರೆ ನಮಗೂ ಆ ಬಟ್ಟೆಗಳನ್ನು ಕೊಡು ಅಂತ ಕೃಷ್ಣ ಕೇಳ್ತಾ ಇದ್ದಾನೆ. ಕೃಷ್ಣ ಯಾರು ಅಂತ ಅವನಿಗೆ ಗೊತ್ತಿದೆ. ಕಂಸನ ಸೋದರಳಿಯ, ಕಂಸ ಕೃಷ್ಣನಿಗೆ ಮಾವನಾಗ್ಬೇಕು ಅಂತ ಗೊತ್ತಿದೆ. ಅಷ್ಟೇ ಅಲ್ಲ, ಕಂಸ ಕೃಷ್ಣನನ್ನ ಕರೆಸಿದ್ದೇ ಕೊಲ್ಲಿಕ್ಕೆ ಅಂತನೂ ಗೊತ್ತಿದೆ. ಅದಕ್ಕೆ ಕೃಷ್ಣ ಅಷ್ಟು ಭಕ್ತಿ ಇಲ್ಲ. ಕಂಸನ ಅತಿಯಾದ ಶಿಷ್ಯ, ಆತ್ಮೀಯ ಶಿಷ್ಯ. ನಮಗಿಬ್ಬರಿಗೂ ಯೋಗ್ಯವಾದ ಬಟ್ಟೆಗಳನ್ನು ಕೊಡು. ಅಷ್ಟೇ ಅಲ್ಲ, ಸುಮ್ಮನೆ ಕೊಡು ಅಂತ ಕೇಳ್ತಾ ಇಲ್ಲ. ನಮ್ಮನ್ನ ಕರೀಲಿಕ್ಕೆ ಅಂತ ಈ ದೇಶದ ರಾಜನಾದ ಕಂಸ ಕಳಿಸಿದ, ಮಂತ್ರಿಯನ್ನ ಕಳಿಸಿದ್ದಾನೆ. ಯಾರ ಆಹ್ವಾನದ ಮೇಲೆ ಬಂದಿದ್ದಾರೆ ಅನ್ನೋದ್ರಿಂದಲೂ ಕೂಡ ಅವರ ಸ್ಥಳ ನಿರ್ಣಯವಾಗತ್ತೆ, ಯಾರನ್ನ ಕರೀಲಿಕ್ಕೆ ಕಳಿಸಿದ್ದಾರೆ. ಅವೇ ಬಂದ್ರು, ರಾಜರು ಅಥವಾ ಮಂತ್ರಿಗಳು ಬಂದ್ರು ಅಂತಂದು ಹೇಳಿದ್ರೆ ಆಹ್ವಾನ ಕೊಟ್ಟಷ್ಟು ವ್ಯಕ್ತಿಗಳು ಅಂತ ಅವರು ಪರಿಗಣಿತರಾಗ್ತಾರೆ. ನಾವು ವ್ಯಕ್ತಿಗಳಾಗಿ ಈ ನಗರದ ಹಬ್ಬಕ್ಕೋಸ್ಕರ ಬಂದಿದ್ದೇವೆ, ಉತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ. ನಮಗೆ ಯೋಗ್ಯವಾದಂತಹ ಬಟ್ಟೆಗಳನ್ನ ಕೊಡು. ಇನ್ನು ಕೊಟ್ಟಿ ಅಂತಂದ್ರೆ ಅಯ್ಯೋ ರಾಜನ ಹತ್ರ ಬಯಸ್ಕೊಳ್ಬೇಕಾಗತ್ತೆ ಅಂತ ಮತ್ತೆ ಬೇಸರ ಮಾಡ್ಕೊಳ್ಬೇಡ. ರಾಜ ನಿನ್ನ ಒಳ್ಳೆ ಸಮ್ಮಾನ ಮಾಡ್ತಾನೆ. ಅಷ್ಟೇ ಅಲ್ಲ, ರಾಜ ಇರೋದೇ ಇಲ್ಲ, ನಿನಗೆ ಒಳ್ಳೇದಾಗತ್ತೆ. ಭಗವಂತನಿಗೆ ಒಳ್ಳೆ ವಸ್ತ್ರಗಳನ್ನ ಅರ್ಪಣೆ ಮಾಡಿದರೆ ನಮಗೆ ಉತ್ತಮವಾದಂತಹ ವಸ್ತ್ರಗಳನ್ನ ಕೊಡ್ತಾನೆ. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ. ಪರಮಾತ್ಮನನ್ನ ಯಾವ ರೀತಿಯಾಗಿ ನಾವು ಚಿಂತನೆ ಮಾಡ್ತೇವೋ ಅದಕ್ಕನುಗುಣವಾದ ಫಲಗಳು ಸಿಗತ್ತೆ. ಪರಮಾತ್ಮನಿಗೆ ಛತ್ರ, ಚಾಮರ, ವ್ಯಜನ, ದರ್ಪಣ, ವಸ್ತ್ರಗಳನ್ನ, ನೈವೇದ್ಯವನ್ನ, ಅಕ್ಷತೆ, ಗಂಧ ಮುಂತಾದವುಗಳೆಲ್ಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ, ಮತ್ತು ರಕ್ತಗಳಿಂದ ನಮ್ಮ ಯಥಾಶಕ್ತಿಯಾಗಿ ಪರಮಾತ್ಮನಿಗೆ ಅಭಿಷೇಕ ಮಾಡಿದರೆ ನಮಗೂ ಪರಮಾತ್ಮ ಆ ಎಲ್ಲ ಸಂಪತ್ತುಗಳನ್ನು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸಿಗುವ ಹಾಗೆ ಮಾಡ್ತಾನೆ. ಹೇಳ್ತಾ ಇದ್ದಾನೆ, ನಿನ್ನ ಕರ್ತವ್ಯ ಬಟ್ಟೆಯನ್ನ ಒಗೆದು ತಂದು ಕೊಡುವಂತಹದ್ದು ನನಗ್ ಗೊತ್ತಿದೆ. ನಮಗೂ ಈಗ ಈ ತರದ ವಸ್ತ್ರಗಳು ಬೇಕಾಗಿದೆ, ನಮಗೂ ಆ ವಸ್ತ್ರಗಳನ್ನ ಕೊಡು. ನಾವಿಬ್ಬರು ಗಣ್ಯ ವ್ಯಕ್ತಿಗಳಾಗಿಯೇ ಬಂದಿರೋದು, ಕಂಸನೇ ನಮ್ಮಿಬ್ಬರನ್ನು ಕರೆಸಿರೋದು. ನಮ್ಮ ಇಬ್ಬರಿಗೆ ಕೊಡು ಅಂತ ಕೇಳ್ತಾ ಇದ್ದಾನೆ. ಕೇಳ್ತಾ ಇರೋದು ಯಾರು? ಇಡೀ ಜಗತ್ತಿಗೆ ಒಡೆಯನಾದಂತಹ ಸರ್ವ ಸಂಪದ್ಯುಕ್ತನಾದಂತಹ ಭಗವಂತ ಕೇಳ್ತಾ ಇದ್ದಾನೆ. ಎಲ್ಲರೂ ಯಾರ ಬಳಿಯಲ್ಲಿ ಹೋಗಿ ಸಂಪತ್ತುಗಳನ್ನು ಬೇಡುತ್ತಾರೋ ಅವಳ ಗಂಡ ಇವನು, ಅವಳು ಇವನ ದಾಸಿಯಾಗಿದ್ದಾಳೆ. ಅಂತಹ ಪರಮಾತ್ಮ ಬಂದು ಬಟ್ಟೆಯನ್ನು ಕೊಡೋ ಅಂತ ಕೇಳಿದಾಗ ತಾನ್ ರಾಜನ ಆತ್ಮೀಯ ಸೇವತಕ್ಕ. ಈ ಕೆಲವೊಂದಿಷ್ಟು ಜನಕ್ಕೆ ರಾಜರಿಗಿಂತ ಯತಿಗಳಿಗಿಂತ ಮಂತ್ರಿಗಳಿಗಿಂತ ಅವ್ರು ಹಿಂದೂ ಮುಂದೆ ಇರ್ತಾರಲ್ಲ, ಅವ್ರ ಅಹಂಕಾರ ಬಹಳ ಇರುತ್ತೆ. ಅವ್ರದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಯಾರು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತಾರೋ ಅವರಿಗಿಂತ ಅವ್ರ ಜೊತೆಯಲ್ಲಿ ಇರ್ತಾರಲ್ಲ ಅವರಿಗೆ ತುಂಬಾ ಅಹಂಕಾರ ಇರುತ್ತೆ. ಹಾಗೆ ಇವನಿಗೆ ಕಂಸ ಮಹಾದುಷ್ಟ. ಅವನ ಸಂಪರ್ಕದಿಂದಲೋ ಏನೋ ಅವನ ಜೊತೆಯಲ್ಲಿದ್ದಂತಹ ಈ ಅಗಸನಿಗೂ ಕೂಡ ನಾನ್ ರಾಜನ ಆತ್ಮೀಯ ಸೇವಕ, ನಾನ್ ಯಾರೋ ಈ ಗೋಪಾಲಕರ ಅಂತ ಬಂದಿದ್ದಾರೆ, ದನ ಕಾಯೋರು ಬಂದಿದ್ದಾರೆ, ಇವ್ರಿಗೆ ಯಾಕೆ ರಾಜನಿಗೆ ಕೊಡುವಂತಹ ವಸ್ತ್ರಗಳನ್ನು ಕೊಡಬೇಕು ಅಂತಂದುಕೊಂಡು ಕೃಷ್ಣನ ಮಹತ್ವವನ್ನು ತಿಳಿಯದೇನೆ ಚೆನ್ನಾಗಿ ಬೈದು ಗದರಿ ಕಳಿಸ್ತಾ ಇದ್ದ. ರಜಕಂ ಕಂಚಿದಾಯಾತಂ ರಂಗಕಾರಂ ಗದಾಗ್ರಜ ದೃಷ್ಟ್ವಾ ಯಾಚತ ವಾಸಾಂಸಿ ಧೌತಾನ್ಯತ್ಯುತ್ತಮಾನಿತ. ರಾಜರಿಗೆ ಯೋಗ್ಯವಾದ ಪೋಷಾಕಗಳನ್ನ ಒಗೆದು ಮಡಿ ಮಾಡಿ ಸಿದ್ಧ ಮಾಡುವಂತಹ ಒಬ್ಬ ಅಗಸ ಇದ್ದ. ಅವನ ಬಟ್ಟೆಗಳಿಗೆ ಬಣ್ಣವನ್ನು ಹಾಕಿ ನಾನಾ ವಿಧವಾದ ಅದ್ಭುತವಾದ ಬಟ್ಟೆಗಳನ್ನು ತಯಾರು ಮಾಡ್ತಾ ಇದ್ದ. ಅವನನ್ನ ಗದಾಗ್ರಜ, ಬಲರಾಮನ ಅಣ್ಣನಾದಂತಹ ಕೃಷ್ಣ
ಅಥವಾ ಗದೆಯನ್ನು ಧರಿಸಿದಂತಹ ಕೃಷ್ಣ ನೋಡಿಕೊಂಡು ಬೇಡ್ತಾ ಇದ್ದಾನೆ, 4 ಬಟ್ಟೆಗಳನ್ನು ಕೊಡು. ದೇಹ್ಯ ವಯೋ ಸಮುಚಿತಾನ್ಯಂಗ ವಾಸಾಂಸಿ ಚಾರಹತೋ ಭವಿಷ್ಯತಿ ಪರಂ ಶ್ರೇಯೋ ಧಾತುಸ್ತೇನಾತ್ರ ಸಂಶಯ. ನಮಗೆ ಯೋಗ್ಯವಾದ ಬಟ್ಟೆಗಳನ್ನು ಕೊಡು. ಅಯ್ಯೋ ಇವ್ರಿಗೆ ಕೊಟ್ರೆ ಏನಾಗತ್ತೋ, ಅದಕ್ಕೆ ಯೋಗ್ಯವಾದ ಅರ್ಹರಾದಂತಹ ವ್ಯಕ್ತಿಗಳೇ ಆಗಿದ್ದೇವೆ, ನನಗೆ ಕೊಟ್ಟೆ ಅಂದ್ರೆ ತುಂಬಾ ಶ್ರೇಯಸ್ಸು ಉಂಟಾಗತ್ತೆ. ಶ್ರೇಯೋ ಧಾತುಸ್ತೇನ ಅತ್ರ ಸಂಶಯ, ಇದರಲ್ಲಿ ಒಂದು ಅದ್ಭುತವಾದ ಪದವನ್ನು ಬಳಸಿದ್ದಾರೆ, ಶ್ರೇಯಸ್ಸು ಅಂತ. ಉಪನಿಷತ್ತುಗಳಲ್ಲಿ 2 ತರದ ಪದಗಳನ್ನು ಬಳಸ್ತಾರೆ, ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ. ಪ್ರೇಯಸ್ಸು ಅಂತಂದ್ ಹೇಳಿದ್ರೆ ಅನಿತ್ಯವಾದ ಫಲಗಳು, ಈ ಸ್ವರ್ಗ ಮುಂತಾದವುಗಳೆಲ್ಲ ಹೋಗ್ತೇವಲ್ಲ, ಅಥವಾ ಇವತ್ತು ಒಳ್ಳೆ ಊಟ ಸಿಗೋದು, ಈಗ ತತ್ಕಾಲದಲ್ಲಿ ಎಲ್ಲೋ ಚೆನ್ನಾಗಿ ವಾಸವಾಗಿರೋದು, ಇದೆಲ್ಲ ಪ್ರೇಯಸ್ಸು. ತಾತ್ಕಾಲಿಕವಾದ ಸುಖಗಳು ಎಲ್ಲಿ ಸಿಗತ್ತೋ, ಯಾವ್ದ್ರಿಂದ ಸಿಗತ್ತೋ ಅದನ್ನ ಪ್ರೇಯಸ್ಸು ಅಂತ ಕರೀತಾರೆ. ಶ್ರೇಯಸ್ಸು ಅಂದ್ರೆ ಶಾಶ್ವತವಾದ ಸುಖ ಏನಿದೆಯೋ ಅದನ್ನ ಶ್ರೇಯಸ್ಸು ಅಂತ ಕರೀತಾರೆ. ಅದನ್ನ ಹೇಳ್ತಾ ಇದ್ದಾರೆ, ಭಗವಂತನ ಅನುಗ್ರಹದಿಂದ ಶಾಶ್ವತವಾದಂತಹ, ಭಗವಂತನಿಗೆ ವಸ್ತ್ರದಾನವನ್ನು ಮಾಡೋದ್ರಿಂದ ನಿನಗೆ ಶಾಶ್ವತವಾದಂತಹ ಸುಖ ಸಿಗತ್ತೆ, ಯೋಚನೆ ಮಾಡಬೇಡ, ಕೊಡು ಅಂತ ಕೇಳ್ತಾ ಇದ್ದಾನೆ. ಈ ರೀತಿಯ ಭಗವಂತ ಪರಿಪೂರ್ಣನಾದವನು, ಅವನು ಯಾಚನೆ ಮಾಡಿದಾಗ ಸಿಟ್ಟು ಬಂತು. ನಾನು ಕಂಸನ ಆಪ್ತ ಸೇವಕ, ನನ್ನ ಹತ್ರ ಬಂದ್ಬಿಟ್ಟು ಇವ್ರು ಈ ಬಟ್ಟೆಯನ್ನು ಕೇಳ್ತಾ ಇದ್ದಾರೆ. ಇವ್ರು ಎಂತಿದ್ದಾರೆ, ಗುಡ್ಡಗಾಡಿನಲ್ಲಿ ಅಲಿಯೋರು, ದನ ಕಾಯೋರು, ಇಂಥವ್ರಿಗೆ ಈ ರಾಜನ ಪೋಷಾಕಗಳು ಬೇಕೇನೋ, ಬಹಳ ಬೆಲೆ ಬಾಳುವಂತಹ ಬಂಗಾರದ ನೂಲುಗಳಿಂದ ನೇಯಲ್ಪಟ್ಟಂತಹ ಈ ಬಟ್ಟೆಯನ್ನ ಯಾವ್ದೋ ಗುಡ್ಗಾಡಿನಲ್ಲಿ ದನ ಕಾಯೋರು ನಿಮಗೆ ಬೇಕೇನಿದೆ? ರಾಜರು ಧರಿಸಲಿಕ್ಕೆ ಯೋಗ್ಯವಾದಂತಹ ಪದಾರ್ಥಗಳು, ನಿಮ್ ಯೋಗ್ಯತೆ ಏನಿದೆಯೋ ಆ ಬಟ್ಟೆಯನ್ನು ತಗೊಂಡು ಯಾವ್ದೋ ಈ ಮಥುರಾ ಪಟ್ಟಣದ ಮೂಲೆಯಲ್ಲಿ ಸಿಗುವ ಯಾವ್ದೋ ಒಂದು ಬಟ್ಟೆಯನ್ನು ತಗೊಂಡು ಹಾಕೊಳ್ಳಿ. ಈ ಬಟ್ಟೆಯನ್ನು ಕೇಳೋ ಸಾಹಸ ಮುಂದಾದ್ರೆ ಅಂತಂದ್ರೆ ಪರಿಸ್ಥಿತಿ ನೆಟ್ಟಿಗಿರೋದಿಲ್ಲ. ನೀವು ಬದುಕೋ ಆಸೆ ಇತ್ತು ಅಂತ ಸುಮ್ನೆ ದಾರಿ ಬಿಡಿ, ಆನೆ ಮೇಲೆ ಕೂತಿದ್ದೇನೆ ಈಗ ಕೇಳ್ಬೇಡ್ರಿ, ಆಗ ಹೋಗ್ರಿ. ಇಲ್ಲ ಅಂತಂದ್ ಹೇಳಿದ್ರೆ, ರಾಜಭಟರಿಗೆ ಈ ವಿಷಯ ಗೊತ್ತಾಯ್ತು ಅಂತಂದ್ ಹೇಳಿದ್ರೆ ನಿಮ್ಮನ್ನ ಕಟ್ ಹಾಕಿ ನಿಮ್ಮಿಂದ ಏನೇನಿದೆ ಸಂಪತ್ತಿ ಎಲ್ಲವನ್ನು ಕಿತ್ತು ಹಾಕೊಂಡು ಗಡಿಪಾರು ಮಾಡ್ಬಿಡ್ತಾರೆ. ಸುಮ್ನೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಪಕ್ಕದಲ್ಲಿ ಸರಿರೇ ಅಂತ ಕೊಬ್ಬಿನಿಂದ ಹೇಳ್ತಾನಿದ್ದಾರೆ. ಈದೃಶಾನ್ಯೇವ ವಾಸಾಂಸಿ ನಿತ್ಯಂ ಗಿರಿವನೇಚರಾಃ ಪರಿಧತ್ತ ಕಿಮುದ್ವೃತ್ತಾಃ ರಾಜದ್ರವ್ಯಾಣ್ಯಭೀಪ್ಸಥ. ಏನಪ್ಪಾ, ಪ್ರತಿ ದಿವಸ ನೀವು ಬಟ್ಟೆಗಳನ್ನ ನಿಮ್ಮ ನಂದಗೋಕುಲದಲ್ಲಿ ಹಾಕೋತಾ ಇದ್ರ, ಇಲ್ಲಿ ಏನ್ ಬಂದು ಈ ತರ ಮಾಡ್ತಾ ಇದ್ದೀರಿ? ನಿಮ್ ಯೋಗ್ಯತೆ ಏನು ಅಂತ ಗೊತ್ತಿದೆ ತಾನೆ? ರಾಜರು ಹಾಕಿಕೊಳ್ಳುವಂತಹ ಈ ಪೋಷಾಕಗಳನ್ನ ನೀವೇನ್ ದನ ಕಾಯೋರು ಹಾಕೋತೀರಿ? ನೀವೇನ್ ಪ್ರತಿ ದಿವಸ ನಿಮ್ಮ ಅಪ್ಪ ಅಮ್ಮ ಇದ್ದೇ ಹಾಕೊಟ್ಟಿದಾರಾ ಅಂತ ಈ ತರದ ಕುಬ್ಬಿದ ಮಾತುಗಳನ್ನ ಆಡ್ತಾ ಇದ್ದಾನೆ. ಯಾತಾಶು ಬಾಲಿಶ ಮೈವಂ ಪ್ರಾರ್ಥ್ಯಂ ಯದಿ ಜಿಜೀವಿಷ ಬಧ್ನಂತಿ ಘ್ನಂತಿ ಲುಂಪಂತಿ ದೃಪ್ತಂ ರಾಜಕುಲಾನಿಚ. ಇಷ್ಟು ಕೊಬ್ಬಿನ ಈ ಮಾತುಗಳನ್ನು ಆಡಿದರೆ ನಿಮ್ಮನ್ನ ಬಿಡಿಯೋದಿಲ್ಲ. ರಾಜಭಟರೆಲ್ಲರೂ ಕೂಡ ಹಿಡಿದು ಕಟ್ಟಿ ಹಾಕಿ ಹೊಡೆದು ಹಾಕ್ತಾರೆ. ಸುಮ್ನೆ ದಾರಿ ಬಿಡಿ ಅಂತ ಹೇಳ್ತಾ ಇದ್ದಾನೆ. ಕೊಡೋದಿಲ್ಲ ಅಂತ ಹೇಳಿದ್ರು ನಡೀತಾ ಇತ್ತು. ಕೊಬ್ಬಿನ ಮಾತುಗಳನ್ನ ಆಡಿದನಲ್ಲ, ಯಾರು ಕೊಬ್ಬಿನಿಂದ ತಲೆ ಎತ್ತಿ ನಿಲ್ತಾರೋ, ಆ ಕಾಲಿಯ ಸರ್ಪದ ತಲೆಯನ್ನು ಬಾಗಿಸಿದವನು, ಅವನಿಗೆ ಇವನನ್ನ ಹೊಡೆದು ಹಾಕೋದೇನು ಹೆಚ್ಚಿನ ಕೆಲಸ ಆಗ್ಲಿಲ್ಲ. ಕೃಷ್ಣನಿಗೆ ಕೋಪ ಬಂತು. ಕೃಷ್ಣ ಅವನ ಮೇಲೆ ಆಕ್ರಮಣ ಮಾಡ್ತಾನೆ. ಆ ಕಥೆಗಳನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ನಮಸ್ಕಾರ ಗುರುಗಳೇ.